ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಗೃಹ ಮಂತ್ರಿ ಅಮಿತ್ ಶಾ ಅವರ ಬೇಜವಾಬ್ದಾರಿ ಮಾತಿಗೆ ಪ್ರಜಾಪ್ರಭುತ್ವದ ಸಹಜ ವಿರೋಧ ಪ್ರತಿಭಟನೆ ಮಾಡ್ತಕ್ಕಂತಹ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಗೆಳೆಯರುಗಳಾದಂಥ ಮಹಾರಾಜನವರು, ಕಾಂಬ್ಳೆಯವರು, ರಾಠೋಡ್ರವರು, ಅಥಣಿಯವರು, ಮಹಾದೇವರವರು ಹಂಚಿಕೊಂಡಿದ್ದಾರೆ. ಈ ಅಮಿತ್ ಶಾ ಅವರಿಗೆ ದೇವರು ಯಾರು ಅನ್ನೋದು ಗೊತ್ತಿಲ್ಲ. ದೇವರಂದ್ರೆ ಏನು? ಮೂರ್ತಿ ಅಲ್ಲ, ಅದು ಒಂದು ನಂಬಿಕೆ, ಅದು ಬೇರೆ. ನಾನು ಮೂರ್ತಿ ಕಂಡ್ರೆ ನಮಸ್ಕಾರ ಮಾಡ್ತೀನಿ, ಅದು ಬೇರೆ. ಯಾರು ಸಮಾಜಕ್ಕೆ, ದೇಶಕ್ಕೆ, ನಾಡಿಗೆ, ಜಗತ್ತಿಗೆ ಜನ ಬದುಕ್ತಕ್ಕಂಥ ವ್ಯವಸ್ಥೆ ಮಾಡೋದಕ್ಕೆ ಹೋರಾಟ ಮಾಡಿರ್ತಾರೋ ಅವರು ದೇವರು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರೆಲ್ಲರೂ ದೇವರೇ. 200 ವರ್ಷಗಳ ಕಾಲ ಪಾರತಂತ್ರ್ಯದ ಬಡಿಗೆ, ಬೂಟು, ಬಂದೂಕುಗಳಿಗೆ ಈಡಾದಂತಹ ಜನ ನಾವು. ಆ ಸಂಕೋಲೆಯನ್ನು ಬಿಡಿಸಿ ಶಾಂತಿ ಮಾರ್ಗದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರತಕ್ಕಂಥವ್ರು ದೇವರು. ಮಹಾತ್ಮ ಗಾಂಧಿಯವರು ಇರ್ಬೋದು, ವಲ್ಲಭಭಾಯಿ ಪಟೇಲ್ ಇರ್ಬೋದು, ಗಡಿನಾಡ್ ಗಾಂಧಿ ಖಾನ್ ಅಬ್ದುಲ್ ಅಫಾರ್ ಖಾನ್ ಇರ್ಬೋದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರು ಇರ್ಬೋದು, ಲಾಲಾ ಲಜಪತ್ ರಾಯ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ತ್ಯಾತ್ಯಾ ಟೋಪಿ ಇರ್ಬೋದು, ಪಾಂಡೆ ಇರ್ಬೋದು, ಅನೇಕರು ದಾಸ್ಯ ಶೃಂಖಲೆಯಿಂದ ಬಿಡಿಸಿದವರು ದೇವರು. ಅವರಿಗೆ ನಾವು ದೇವರ ಸಮಾನವಾದಂಥ ಸ್ಥಾನಮಾನವನ್ನು ಕೊಡಬೇಕಾಗ್ತದೆ. ಇದೆಲ್ಲ ಆದಮೇಲೆ 4 ರಾಷ್ಟ್ರಗಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಪದ್ಧತಿಯನ್ನು ದಿನದ 16-18 ತಾಸುಗಳ ಕಾಲ ಅಭ್ಯಾಸ ಮಾಡಿ ಸಿದ್ಧಪಡಿಸಿ ಎಲ್ಲ ಜನಾಂಗ ಬದುಕಬೇಕು, ವಂಚಿತರು ಯಾರೂ ಇರಬಾರದು. ಈ ದೇಶದ ಮೇಲೆ ಬದುಕ್ತಕ್ಕಂತಹ 4386 ಸಮಾಜಗಳಿವೆ, 19,000 ಆಡು ಭಾಷೆಗಳಿವೆ. ಇವರಿಗೆಲ್ಲ ಸಮಾನವಾದಂಥ ಹಕ್ಕನ್ನು ಕೊಡಬೇಕು ಅಂತಕ್ಕಂತಹ ಅಹಿರ್ನಿಶಿ ದುಡಿದು ಕ್ಷಯರೋಗಕ್ಕೆ ತುತ್ತಾಗಿ ದೇಶದ ಸಮಾನತೆ, ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಇವೆಲ್ಲವನ್ನು ಕೊಟ್ಟಿರ್ತಕ್ಕಂಥ ಮಹಾಮಹಿಮನೆ ಅನಿಸ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ದೇವರು, ದೇವರ ಸಮಾನರು. ದೇವರಂದ್ರೆ ಶ್ರೇಷ್ಠ, ಧರ್ಮ ಅಂದ್ರೆ ಶ್ರೇಷ್ಠ, ಶ್ರೇಷ್ಠತೆ ಧರ್ಮ, ಶ್ರೇಷ್ಠತೆ ವ್ಯಕ್ತಿಯೇ ದೇವರ ಸಮಾನ. ದೇವರ ಸಮಾನ ಅಂದ್ರೆ ಮೂರ್ತಿ ಅಥವಾ ಕಿರೀಟ ಪರಟ ಗದ ಹಿಡ್ಕೊಂಡವ್ರಲ್ಲ. ಇಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಗುರ್ತಾಯಿಲ್ಲ ಮನುಷ್ಯ. 8 ಭಾಷೆಗಳನ್ನು ನಿರರ್ಗಳವಾಗಿ ಅಭ್ಯಾಸ ಮಾಡಿ ಮಾತನಾಡುವಂಥ ಸಾಮರ್ಥ್ಯ, 4 ವರ್ಷಗಳಲ್ಲಿ ಓದಿ ಮುಗಿಸಬೇಕಾದಂಥ ವಿದ್ಯಾರ್ಥಿಗೆ ಸಂಬಂಧಿರ್ತಕ್ಕಂಥ ಕೋರ್ಸ್ಗಳನ್ನು 2 ವರ್ಷದಲ್ಲಿ ಪಾಸಾದಂಥ ಮನುಷ್ಯ, ಸ್ವತಃ ನೋವುನ್ನ ಅವಮಾನವನ್ನು ಉಂಡು ಮುಂದಿನ ಜನಾಂಗ ಈ ನೋವು ಈ ಅಪಮಾನವನ್ನು ಅನುಸರಿಸುವಂತ ಆಗಬಾರದು ಅಂತ ಹೇಳಿ ಕ್ರಾಂತಿಕಾರಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಸಂವಿಧಾನವನ್ನು
ರಚಿಸಿ ನೆಹರು ಅವರು ಮಂಡಿಸಿದರು, ಜನ ಒಪ್ಪಿದ್ರು, 50 ಜಾರಿಗೆ ಬಂತು. ಇದನ್ನ ಕೊಟ್ಟಂತ ನಮಗೆ ಇವತ್ತು ಮಾತಾಡ್ತೀನಿ ನಾ ಇಲ್ಲಿ, ಯಾರ್ದಿದ್ರು ನಾವೊಂದು ಧಾರ್ಮಿಕವಾದಂಥ ಆಚರಣೆ ಮಾಡ್ತೀನಿ, ಯಾರ್ದಿದ್ರು ಇವೆಲ್ಲವನ್ನು ಕೊಟ್ಟಿರ್ತಕ್ಕಂಥ ದೇವರ ಸಮಾನ ಇವರು ಅಂತಕ್ಕಂಥ ಮಾತು. ಇವ್ರು ನೆನೆಸಿದ್ರ ನಿಮಗೆ ದೇವರು ಬಲಿತಿದ್ದ ಅಂಥೇಳಿ ಒಬ್ಬ ಈ ಗೋತ್ರ ಹತ್ಯಾಕಾಂಡದಲ್ಲಿ 100 ಜನರ ಬಲಿಯನ್ನು ತೆಗೆದುಕೊಂಡಂಥ ಒಬ್ಬ ಕೊಲಿಗಡಕ ಈ ಮಾತನ್ನು ಹೇಳ್ತಾನೆ. ಗಾಂಧಿಯವರು ಸತ್ತಾಗ ಶಾಂತಿದೂತ ಸತ್ತ, ನೇತಾಜಿಯವರು ಸತ್ತಾಗ ಹೋರಾಟಗಾರ ಸತ್ತ, ಇಂದಿರಾ ಗಾಂಧಿಯವರು ಸಮಾನತೆ ತರುವುದಕ್ಕೆ ಸತ್ರು, ರಾಜೀವ್ ಗಾಂಧಿಯವರು ವಿಶ್ವಶಾಂತಿಗಾಗಿ ಸತ್ರು. ಗೋತ್ರ ಹತ್ಯಾಕಾಂಡದಲ್ಲಿ 400-500 ಜನ ಸಾಯ ಹೊಡೆದಿರ್ತಕ್ಕಂಥ ಈ ಅಮಿತ್ ಶಾ ಸತ್ತಾಗ ಈ ಮಾತು ಬರ್ತಿ, ಮನುಷ್ಯನಿಗೆ ಹಿಂಗಾತಿ ಸತ್ತಾವಂತ. ಯಾವ ಮಾತನ್ನು ಯಾರು ಆಡ್ಬೇಕು? ಒಬ್ಬ ಸಾಮಾನ್ಯನೇ, ಒಬ್ಬ ಗೃಹ ಮಂತ್ರಿ ಅಂತಕ್ಕಂಥವ. ಇವ್ರಿಗೆಲ್ಲ ದೇವ್ರು ಯಾರಂದ್ರೆ ನಾಥೂರಾಮ್ ಗೋಡ್ಸೆನ. ಮಹಾತ್ಮ ಗಾಂಧಿ ಗುಂಡು ಹಾಕಿದ ನಾಥೂರಾಮ್ ಗೋಡ್ಸೆ ಇವ್ರ ದೇವ್ರು. ಇವ್ರು ಅವನ ಸಂಬಂಧ ಗುಡಿ ಕಟ್ತಾರ, ಹಾರ ಹಾಕ್ತಾರ, ಭಾಳ ಮಂದಿ ಚೀವ್ ಮಾಡಿದ್ದು ಅದನ್ನು ಕೆಡವಾಕ ಹೋಗ. ಒಂದನ್ನು ಹೇಳ್ತೇನೆ, ನಮ್ಮ ಉಸ್ತುವಾರಿ ಸಚಿವ ಶ್ರೀಮಾನ್ ತಿಮ್ಮಾಪುರ್ ಅವರು ಮಾತನಾಡೋರಿದ್ದಾರೆ, ತಾವೆಲ್ಲ ಬಿಸಿಲಾಗ ಕೂತಿದ್ದೀರಿ. ಅಂಬೇಡ್ಕರ್ ಅವ್ರು ಏನು ಹೇಳ್ತಾರಂದ್ರೆ, ಅವರಲ್ಲಿ ಎಷ್ಟು ಪಾಂಡಿತ್ಯ ಇತ್ತು ಅಂದ್ರೆ ಇಡೀ ಜಗತ್ತಿನಲ್ಲಿ ವೈಯಕ್ತಿಕ 50,000 ಪುಸ್ತಕಗಳನ್ನು ಹೊಂದಿರತಕ್ಕಂಥವ್ರು ಅಂಬೇಡ್ಕರ್ ಒಬ್ಬರೇ. ವೈಯಕ್ತಿಕ ಲೈಬ್ರರಿಯಲ್ಲಿ 50,000 ಪುಸ್ತಕಗಳನ್ನು ಹೊಂದವರು ಅಂಬೇಡ್ಕರ್ ಒಬ್ಬರೇ. ಆ ಲೈಬ್ರರಿಯಲ್ಲಿ ಲಕ್ಷಗಟ್ಟಲೆ ಇರ್ಬೋದು. ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಯಾವ ಜಗದ ಬೇಕು ಆ ಜಗದ ಬರೀ ಪುಸ್ತಕನ ಇದ್ದವರು. ಅಂಥ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ಮೇಧಾವಿ. ಮೇಧಾವಿ ಅಂಥೇಳಿ ಶಬ್ದ ಅಂಥವ್ರಿಗೆ ಸಲ್ತಕ್ಕಂಥ. ನನ್ನ ಕೊನೆ ಮಾತು, ಅವರೊಂದು ಮಾತು ಹೇಳ್ತಾರೆ, ಈ ದೇಶದಲ್ಲಿ ಕೃಷ್ಣನ ರಾಮನ ದೇವಾಲಯದಲ್ಲಿ ಶೂದ್ರರು ಪೂಜಾರಿಗಳಾಗಲಿಕ್ಕಿಲ್ಲ, ಹಾಗೂ ಅವಕಾಶ ಸಿಗಲಿಕ್ಕಿಲ್ಲ. ಆದರೆ ಸಂವಿಧಾನದ ನೆರವಿನಿಂದ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ, ರಾಷ್ಟ್ರಪತಿ ಆಗೋದನ್ನು ತೋರಿಸಿದ್ದಾರೆ. ಮುರ್ಮು ಇದ್ದಾರೆ, ಎಷ್ಟೋ ಮಂದಿ ಇದ್ದಾರೆ, ಹೋಗಿದ್ದಾರೆ. ಇದನ್ನು ಕೊಟ್ಟಿದ್ದೇ ಸಂವಿಧಾನ, ಇದನ್ನು ಕೊಟ್ಟಿದ್ದೇ ಅಂಬೇಡ್ಕರ್. ಇದನ್ನು ಅವರು ಯಾರು ಅನ್ನುವಂಥ ದೃಷ್ಟಿಯಿಂದ ನೋಡಬೇಡಿ, ಏನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಅನ್ನುವ ದೃಷ್ಟಿಕೋನದಿಂದ ನೋಡಿ. ಮುಂದಿನ ಪೀಳಿಗೆಯನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಇಳಿದರೆ ಈ ಪ್ರತಿಭಟನೆ ಅವರು ತಪ್ಪಿಸ್ತಕ್ಕಂಥ ಹಾದಿಯನ್ನು ಸರಿ ಹಾದಿಗೆ ತರತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತದೆ. ಆದ್ದರಿಂದ ಈ ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ, ಸಂವಿಧಾನದ ಆಶಯಗಳನ್ನು ಪ್ರತಿ ತಾಲೂಕಿನಲ್ಲಿ ನಾವು ಎತ್ತಿಕೊಂಡು ಹೋಗೋರಿದ್ದೇವೆ. ಆ ಕಾರ್ಯಕ್ಕೆ ನಾವೆಲ್ಲ ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ 2 ಮಾತುಗಳು ವಿರಾಮ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಮಾಜಿ ಶಾಸಕರಿಗೆ. ಅದೇ ರೀತಿ